ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಮೊದಲಿಗೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನೀವೇನೇನು ಅನ್ಕೊಂಡಿದ್ದೀರೋ ಪ್ರತಿಯೊಂದರಲ್ಲೂ ಸಕ್ಸಸ್ ಸಿಗಲಿ ಅಂತ ನನ್ನ ಕಡೆಯಿಂದ ಆಶಿಸ್ತೀನಿ. ಮತ್ತೆ ಈ ವರ್ಷ ನ್ಯೂ ಇಯರ್ನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗಿದೆ, ತಡ ಮಾಡೋದು ಬೇಡ, ಈ ವರ್ಷದ ಮೊದಲ ಸುದ್ದಿ ಸದ್ದು ಹೊಸ ಸಂಚಿಕೆನ ಪ್ರಾರಂಭಿಸೋಣ. ಆದರೆ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ರೆ, ನಾನು ನಿಮಗೆ ಪ್ರತಿದಿನ ಟೆಕ್ನಾಲಜಿ ರಿಲೇಟೆಡ್ ವೀಡಿಯೋಸ್ಗಳು, ಪ್ರಾಡಕ್ಟ್ ರಿವ್ಯೂಸ್, ಅನ್ಬಾಕ್ಸಿಂಗ್ ಮತ್ತು ಇನ್ನೂ ಹಲವಾರು ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ನಾನು ನಿಮಗೆ ತರೋದಕ್ಕೆ ಪ್ರಯತ್ನ ಮಾಡ್ತಿರ್ತೀನಿ. ಹಾಗಾಗಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಒತ್ತಿ. ಅದರಿಂದ ನಾನು ಮುಂದೆ ಮಾಡೋ ವಿಡಿಯೋನ ನೀವು ಮಿಸ್ ಮಾಡದೆ ನೋಡ್ಬೋದು. ಇನ್ನು ತಡ ಮಾಡೋದು ಬೇಡ, ನಾನು ನಿಮ್ಮ ಪ್ರವೀಣ್ ಗೌಡ್ರು, ನೀವು ನೋಡ್ತಾ ಇದ್ರೆ ಶೋಫಾಯ್. ಬನ್ನಿ ಶುರು ಮಾಡೋಣ. ಸ್ನೇಹಿತರೆ, ಮೊದಲನೇ ಸುದ್ದಿ ನೋಡೋದಾದ್ರೆ Xiaomi Mi 11 ಅನ್ನು ಲಾಂಚ್ ಆಗುತ್ತೆ ಅಂತ ನಾನು ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದೆ ನಿಮಗೆ. ಸೊ ಹೌದು ಸ್ನೇಹಿತರೆ, ಜನವರಿ 1ನೇ ತಾರೀಕು ಇದು ಲಾಂಚ್ ಆಯಿತು. ಆದರೆ ನೀವು ನಂಬ್ತಿರೋ ಬಿಡ್ತಿರೋ ಸ್ನೇಹಿತರೆ, ಕೇವಲ 5 ನಿಮಿಷದಲ್ಲಿ 3,50,000 ಸ್ಮಾರ್ಟ್ ಫೋನ್ಗಳು ಸೇಲ್ ಆಗುವಂತೆ ಸ್ನೇಹಿತರೆ. ಸೊ ಇದು ಮೊದಲು ಚೈನಾದಲ್ಲಿ ಲಾಂಚ್ ಆಗಿದೆ ಸ್ನೇಹಿತರೆ. ಇದು 2 ವೇರಿಯಂಟ್ಗಳಲ್ಲಿ ಲಾಂಚ್ ಮಾಡಲಾಗಿತ್ತು. ಮೊದಲನೇದು 8GB ರ್ಯಾಮ್ ಮತ್ತು 128 ಸ್ಟೋರೇಜ್ ಆಗಿತ್ತು. ಮತ್ತೊಂದು 12GB ರ್ಯಾಮ್ ಮತ್ತು 256GB ಸ್ಟೋರೇಜ್ ಆಗಿತ್ತು. ಸೊ ಇನ್ನು ಇದರ ಬೆಲೆ ನೋಡೋದಾದ್ರೆ ಅಂದಾಜು 128GB ಸ್ಟೋರೇಜ್ ಬಂದು 48,300 ರೂಪಾಯಿಗಳಾಗಿತ್ತು. ಹಾಗೆ 256GB ಸ್ಟೋರೇಜ್ ಬಂದು 52,800 ರೂಪಾಯಿಗಳಾಗಿತ್ತು ಸ್ನೇಹಿತರೆ. ಸೊ ಸ್ನೇಹಿತರೆ, ಇಷ್ಟು ಬೆಲೆ ಇದ್ರೂ ಕೂಡ ಕೇವಲ 5 ನಿಮಿಷದಲ್ಲಿ 3,50,000 ಸ್ಮಾರ್ಟ್ ಫೋನ್ಗಳು ಸೇಲ್ ಆಯಿತು ಅಂತ Xiaomiಯ ಪ್ರೆಸಿಡೆಂಟ್ನವರು ತಿಳಿಸಿದ್ದಾರೆ. ಇನ್ನು ಇದು ಸದ್ಯದಲ್ಲೇ ಭಾರತಕ್ಕೂ ಬರುತ್ತೆ. ನೋಡೋಣ ಭಾರತದಲ್ಲಿ ಇನ್ನೆಷ್ಟು ಕ್ರೇಜ್ ಇರುತ್ತೆ ಅಂತ. ಸ್ನೇಹಿತರೆ, ಇನ್ನು ಎರಡನೇ ಸುದ್ದಿ ನೋಡೋದಾದ್ರೆ, ನೀವೆಲ್ಲ ಫೇಸ್ಬುಕ್ ಯೂಸ್ ಮಾಡ್ತಾನೆ ಇದ್ದೀರಲ್ವ ಸ್ನೇಹಿತರೆ. ಫೇಸ್ಬುಕ್ನಲ್ಲೂ ಕೂಡ ನಾರ್ಮಲ್ ಫೋಟೋಸ್ ವಿಡಿಯೋಸ್ ನೋಡೋದಕ್ಕೆ ಅಲ್ಲದೆ ಗೇಮ್ಸ್ ಕೂಡ ಆಡ್ಬೋದು. ನಿಮಗೆಲ್ಲ ಗೊತ್ತಿರೋ ವಿಷಯ ಅದು. ಅದರಲ್ಲಿ ತುಂಬ ಪಾಪ್ಯುಲರ್ ಗೇಮ್ ಯಾವುದು ಗೊತ್ತಾ? ಫಾರ್ಮ್ ವಿಲ್ಲೆ ಅಂತ ಒಂದು ಗೇಮ್ ತುಂಬ ಪಾಪ್ಯುಲರ್ ಆಗಿ ಆಡ್ತಾ ಇದ್ವಿ. ಸೊ ನಾವು ರಿಯಲ್ ಆಗಿ ಬೇಸಾಯ ಅದು ಇದು ಮಾಡಿಲ್ಲ ಅಂದರೂ ಕೂಡ ಗೇಮ್ಸ್ ಮೂಲಕ ಬೇಸಾಯ ಮಾಡ್ತಾ ಇದ್ವಿ. ಅದರಲ್ಲಿ ನಾಟಿ ಮಾಡ್ಬೋದಿತ್ತು, ಭತ್ತ ಹಾಕ್ಬೋದಿತ್ತು, ಜೋಳ ಹಾಕ್ಬೋದಿತ್ತು, ಮತ್ತು ಅದನ್ನು ಕಟಾವು ಮಾಡ್ಬೋದಿತ್ತು. ಹೀಗೆ ಪ್ರತಿಯೊಂದನ್ನು ಗೇಮ್ಸ್ ಮೂಲಕ ಮಾಡ್ತಾ ಇದ್ವಿ ಸ್ನೇಹಿತರೆ. ಸೊ ನೀವು ಕೂಡ ಅದನ್ನ ಆಡಿರ್ಬೋದು. ಸೊ ಅದು ಈಗ ಶಟ್ ಡೌನ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಇದನ್ನು ಆಲ್ಮೋಸ್ಟ್ ಒಂದು 10 ವರ್ಷ ಆಯ್ತೇನೋ ಸ್ನೇಹಿತರೆ. ಜೂನ್ 2009ನಲ್ಲಿ ಈ ಗೇಮ್ ಲಾಂಚ್ ಆಗಿತ್ತು. ಸೊ ರಿಪೋರ್ಟ್ಗಳ ಪ್ರಕಾರ ಪ್ರತಿದಿನ 1 ಮಿಲಿಯನ್ ಯೂಸರ್ಸ್ ಇದನ್ನ ಆಟ ಆಡ್ತಿದ್ರಂತೆ ಸ್ನೇಹಿತರೆ. ಆದ್ರೆ ಈಗ ಈ ಗೇಮ್ ನ ಸ್ಟಾಪ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ, ಶಟ್ ಡೌನ್ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನು ಅಂತ ಅವರು ತಿಳಿಸಿಲ್ಲ. ಆದ್ರೆ ಅದರಲ್ಲಿ ಮತ್ತೇನಾದ್ರು ಡೆವಲಪ್ಮೆಂಟ್ ಮಾಡೋಕ್ಕೋಸ್ಕರ ಇದನ್ನ ಸದ್ಯದ ಮಟ್ಟಿಗೆ ಶಟ್ ಡೌನ್ ಮಾಡಿದ್ದಾರೆ ಅನ್ನೋ ಗೊತ್ತಿಲ್ಲ. ಹಾಗಾಗಿ ಮುಂದೆ ನೋಡೋಣ ಸ್ನೇಹಿತರೆ. ಇನ್ನು ಮುಂದಿನ ಸುದ್ದಿಯನ್ನು ನೋಡೋದಾದ್ರೆ, ಅಮೆಜಾನ್ನವರ ಫೈರ್ ಟಿವಿ ಸ್ಟಿಕ್ ಅನ್ನು ನೀವು ಕೇಳಿರ್ಬೋದು ಸ್ನೇಹಿತರೆ. ಅದು ಒಂದು ಪೆನ್ ಡ್ರೈವ್ ರೀತಿ ಇರ್ತಿತ್ತು. ಅದನ್ನ ನೀವು ಯಾವುದೇ ನಾರ್ಮಲ್ ಟಿವಿಗೆ ಹಾಕಿದ್ರು ಒಂದು ಸ್ಮಾರ್ಟ್ ಟಿವಿ ಆಗಿ ಕನ್ವರ್ಟ್ ಆಗ್ತಿತ್ತು. ಅದರಿಂದ ನೀವು ನಿಮ್ಗೆ ಇಷ್ಟವಾದ ಶೋಸ್ ಹಾಗೂ ಅಮೆಜಾನ್ ಪ್ರೈಮ್ ನಿಂದ ಮೂವೀಸ್ ಕೂಡ ನೋಡ್ಬೋದಿತ್ತು ಸ್ನೇಹಿತರೆ. ಸೊ ಇದರಲ್ಲಿ ಏನಪ್ಪಾ ಹೊಸ ಸುದ್ದಿ ಅಂದ್ರೆ, ಅಮೆಜಾನ್ ಕಂಪನಿಯಿಂದ ಫೈರ್ ಟಿವಿ ಸ್ಟಿಕ್ ಹೊಂದಿರುವ ಸ್ಮಾರ್ಟ್ ಟಿವಿಯನ್ನೇ ಬಿಡುಗಡೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಇದರಲ್ಲಿ ಈ ಫೈರ್ ಟಿವಿ ಸ್ಟಿಕ್ ಫೀಚರ್ ನ ಇನ್ಬಿಲ್ಟ್ ಮಾಡಲಾಗಿದೆ. ಆದ್ರೆ ಇನ್ನೊಂದು ಇದರಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂತಂದ್ರೆ, ಇದರ ಬೆಲೆ ಬಂದು ತುಂಬಾ ಬಜೆಟ್ ಫ್ರೆಂಡ್ಲಿ ಅನಿಸ್ತಾ ಇದೆ ಸ್ನೇಹಿತರೆ. ಯಾಕೆ ಅಂದ್ರೆ ಈಗ ಇವರು ಇದರಲ್ಲಿ 2 ವೇರಿಯಂಟ್ ಗಳನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಮೊದಲನೇದು 50 ಇಂಚ್ ಮತ್ತು 55 ಇಂಚ್. 50 ಇಂಚ್ ಬಂದು ಕೇವಲ 30,000 ಹಾಗೂ 55 ಇಂಚ್ ಬಂದು ಕೇವಲ 35,000. ನನಗೇನೋ ಈ ಪ್ರೈಸ್ಗೆ ಇದು ಬಜೆಟ್ ಫ್ರೆಂಡ್ಲಿ ಅಂತ ಅನಿಸ್ತಾ ಇದೆ ಸ್ನೇಹಿತರೆ. ನೀವೇನಂತೀರಾ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದು ಅಮೆಜಾನ್ ನಿಂದ ಲಾಂಚ್ ಮಾಡ್ತಿರೋ ಮೊದಲನೇ ಸ್ಮಾರ್ಟ್ ಟಿವಿ ಆಗಿದೆ ಸ್ನೇಹಿತರೆ. ಇನ್ನು ಈ ಬೆಲೆಗೆ ಇದು 4K LED ಡಿಸ್ಪ್ಲೇ ಪ್ಯಾನಲ್ ಹೊಂದಿದೆ. ಹಾಗೂ ಇದರಲ್ಲಿ ಡಾಲ್ಬಿ ಅಟ್ಮಾಸ್ ಹಾಗೂ ಡಾಲ್ಬಿ ಡಿಜಿಟಲ್ ಸೌಂಡ್ ಕೂಡ ಇದರಲ್ಲಿ ಹೊಂದಿದೆ ಸ್ನೇಹಿತರೆ. ಸೊ ಈಗ ಇದು Xiaomi, TCL ಹಾಗೂ ಇನ್ನಿತರ ಕಂಪನಿಗಳಿಗೆ ಒಂದು ಟಫ್ ಕಾಂಪಿಟೇಷನ್ ಕೊಡುತ್ತೆ ಅಂತ ನನ್ಗನ್ಸುತ್ತೆ. ಸೊ ಇನ್ನು ಮುಂದಿನ ಸುದ್ದಿಯನ್ನು ನೋಡೋದಾದ್ರೆ, ನೀವೇನಾದ್ರೂ ಗೇಮಿಂಗ್ ಲವರ್ಸ್ ಆಗಿದ್ರೆ ಪ್ಲೇ ಸ್ಟೇಷನ್ ಇಂದ ಒಂದು ಹೊಸ ಮಾಡೆಲ್ ಬರ್ತಾ ಇದೆ, ಪ್ಲೇ ಸ್ಟೇಷನ್ 5 ಅಂತ. ಸೊ ಇದು ಫೆಬ್ರವರಿ 2ನೇ ತಾರೀಕು ಲಾಂಚ್ ಮಾಡ್ತಾ ಇದ್ದಾರೆ ಅಂತ ತಿಳಿಸಿದ್ದಾರೆ. ಸೊ ಇನ್ನು ಇದರ ಪ್ರೀ ಆರ್ಡರ್ ಬಂದು ಜನವರಿ 12ನೇ ತಾರೀಕಿಂದ ಶುರು ಆಗುತ್ತಂತೆ ಸ್ನೇಹಿತರೆ. ಆಕ್ಚುಲಿ ಇದು ನವೆಂಬರ್ 19ನೇ ತಾರೀಕಿಗೆ ರಿಲೀಸ್ ಮಾಡಬೇಕಾಗಿತ್ತು. ಆದರೆ ಕಾರಣಾಂತರದಿಂದ ಇದನ್ನು ಮುಂದೂಡಲಾಗಿತ್ತು. ಈಗ ಫೆಬ್ರವರಿ 2ನೇ ತಾರೀಕು ಇದನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಇನ್ನು ಇದನ್ನು ನೀವು ಎಲ್ಲ ಇ-ಕಾಮರ್ಸ್ ವೆಬ್ಸೈಟ್ ಗಳ ಮೂಲಕ ಪ್ರೀ ಆರ್ಡರ್ ಬುಕ್ ಮಾಡಬಹುದು. ಅಮೆಜಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಇನ್ನು ಆಫ್ಲೈನ್ ಸ್ಟೋರ್ಗಳಾದ ಕ್ರೋಮಾ, ರಿಲಯನ್ಸ್ ಡಿಜಿಟಲ್ ಪ್ರತಿಯೊಂದರಲ್ಲೂ ಕೂಡ ನೀವು ಇದನ್ನ ಬುಕ್ ಮಾಡಬಹುದು ಸ್ನೇಹಿತರೆ. ಸೊ ಇನ್ನು ಇದರ ಬೆಲೆ ಬಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ಸ್ನೇಹಿತರೆ. ಇದರ ಬೆಲೆ 39,990, ಅಂದ್ರೆ 40,000 ರೂಪಾಯಿ ಆಯ್ತು ಸ್ನೇಹಿತರೆ. ನೋಡಿ, ನಿಮ್ಗೆ ಗೇಮ್ ನಲ್ಲಿ ಅಷ್ಟೊಂದು ಕ್ರೇಜ್ ಇದ್ರೆ
ಇದನ್ನ ನೀವು ಬುಕ್ ಮಾಡಬಹುದು. ಇನ್ನು ನಂತರದ ಸುದ್ದಿಯನ್ನು ನೋಡೋದಾದ್ರೆ ನಿಮ್ಗೆ ಗೊತ್ತಿರಬಹುದು ವೋಡಾಫೋನ್ ಹಾಗೂ ಐಡಿಯಾ ಎರಡು ಮರ್ಜ್ ಆಗಿದೆ ಈಗ. ಸೊ ಅದರಲ್ಲಿ ಏನಪ್ಪಾ ವಿಶೇಷ ಅಂತಂದ್ರೆ ಈಗ ವೋಡಾಫೋನ್ ಇಂಡಿಯಾ ತನ್ನ 3G ಸರ್ವಿಸ್ ಅನ್ನು ಡೆಲ್ಲಿನಲ್ಲಿ ಶಟ್ ಡೌನ್ ಮಾಡ್ತಾ ಇದೆ ಸ್ನೇಹಿತರೆ. ನಿಮಗೆ ಗೊತ್ತಿರ್ಬೋದು ಈಗಾಗಲೇ 5G ಬರ್ತಾ ಇದೆ. ಸೊ ಹಾಗಾಗಿ ಪ್ರತಿಯೊಬ್ರು 4G ಅಂತೂ ಯೂಸ್ ಮಾಡ್ತಾನೆ ಇದ್ದಾರೆ. ಹಾಗಾಗಿ 3G ಯೂಸರ್ಸ್ ಸ್ವಲ್ಪ ಕಡಿಮೆ ಇದ್ರೂ ಕೂಡ ಅವರು ಕೂಡ ಮತ್ತೆ ಇನ್ನ 4G ಅಥವಾ 5Gಗೆ ಕನ್ವರ್ಟ್ ಆಗಲೇಬೇಕಾಗುತ್ತೆ. ಅದರಿಂದ ಅವರು 3G ಸರ್ವಿಸಸ್ನ ಇನ್ ಮುಂದೆ ಶಟ್ ಡೌನ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಇನ್ನು ಇದು ಜನವರಿ 15ರಿಂದ ಇದರ ಶಟ್ ಡೌನ್ ಕಾರ್ಯ ಶುರು ಆಗ್ತಾ ಇದೆ ಸ್ನೇಹಿತರೆ. ಸೊ ಹಾಗಾಗಿ ಅವರು ತನ್ನ ಪ್ರತಿ ಕಸ್ಟಮರ್ಸ್ಗೆ ಮೆಸೇಜ್ ಕಳಿಸ್ತಾ ಇದ್ದಾರೆ, ಯಾರಾದರೂ ಇನ್ನೂ 3Gನೇ ಯೂಸ್ ಮಾಡ್ತಾ ಇದ್ರೆ ದಯವಿಟ್ಟು 4Gಗೆ ಕನ್ವರ್ಟ್ ಆಗಬೇಕು ಅಂತ ಅವರು ಮೆಸೇಜ್ ಕೂಡ ಕಳಿಸ್ತಾ ಇದ್ದಾರೆ ಸ್ನೇಹಿತರೆ. ಇನ್ನು ನಂತರದ ಸುದ್ದಿಯನ್ನು ನೋಡೋದಾದ್ರೆ ಜಿಯೋನಿಂದ 2 ಹೊಸ ಸುದ್ದಿಗಳಿದೆ ಸ್ನೇಹಿತರೆ. ಅದು ಏನಂತಂದ್ರೆ ಟಾಪ್ ಅಪ್ ರೀಚಾರ್ಜ್ ಏನ್ ಕೊಡ್ತಾ ಇದ್ರು ಅವರು ಇನ್ಮೇಲಿಂದ ಅದನ್ನ ಸ್ಟಾಪ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಈ ಟಾಪ್ ಅಪ್ ಅನ್ನೋದು ಬೇರೆ ನಾನ್ ಜಿಯೋ ಕಸ್ಟಮರ್ಸ್ಗೆ ಕಾಲ್ ಮಾಡಬೇಕಾದ್ರೆ ಈ ಟಾಪ್ ಅಪ್ ಅನ್ನ ಯೂಸ್ ಮಾಡ್ತಾ ಇದ್ರು ಸ್ನೇಹಿತರೆ. ಸೊ ಆದ್ರೆ ಈಗ ಅದನ್ನ ಸ್ಟಾಪ್ ಮಾಡ್ತಾ ಇದ್ದಾರೆ. ಬದಲಾಗಿ ಅವರು ಇನ್ ಮುಂದೆ ನಾನ್ ಜಿಯೋ ಕಾಲ್ ಕಸ್ಟಮರ್ಸ್ಗೆ ಕಂಪ್ಲೀಟ್ಲಿ ಫ್ರೀ ಆಗಿ ಕೊಡ್ತಾ ಇದ್ದಾರೆ. ಸೊ ಇನ್ ಮುಂದೆ ನೀವು ಏರ್ಟೆಲ್ ಆಗಿರ್ಬೋದು, ವೋಡಾಫೋನ್ ಆಗಿರ್ಬೋದು, ಇನ್ ಯಾವುದೇ ನೆಟ್ವರ್ಕ್ ಕೂಡ ಉಚಿತವಾಗಿ ಕರೆ ಮಾಡಬಹುದು. ಹಾಗೆ ಇನ್ ಮುಂದೆ ಟಾಪ್ ಅಪ್ ಕೂಡ ರೀಚಾರ್ಜ್ ಮಾಡಿಸುವಂತ ಅವಶ್ಯಕತೆ ಇಲ್ಲ. ಸೊ ಇನ್ನು ಬಂದು ಇದು ಜನವರಿ 1ನೇ ತಾರೀಕಿಂದನೇ ಕೂಡ ಇಂಪ್ಲಿಮೆಂಟ್ ಆಗ್ತಾ ಇದೆ. ಸೊ ಇನ್ನು ನಂತರ ಸುದ್ದಿಯನ್ನು ನೋಡೋದಾದ್ರೆ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರೋ ವಿಷಯನೇ ಇದು. ಈಗ ಹೊಸದಾಗಿ ಲೇಟೆಸ್ಟ್ ಆಗಿ ಬಂದಿರುವಂತ ಪ್ರೊಸೆಸರ್ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 888 ಪ್ರೊಸೆಸರ್, ಹೌದಲ್ವಾ ಸ್ನೇಹಿತರೆ. ಸೊ ಈಗಾಗಲೇ ತಿಳಿಸಿರೋ ಹಾಗೆ MI 11 ಕೂಡ ಅದರಲ್ಲಿ ಒಂದು. ಸೊ ಈ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 888 ಪ್ರೊಸೆಸರ್ ಹೊಂದಿರುವ 4 ಹೊಸ ಸ್ಮಾರ್ಟ್ ಫೋನ್ಗಳು ಕೂಡ ಈಗ ಲಾಂಚ್ ಆಗ್ತಾ ಇದೆ ಸ್ನೇಹಿತರೆ. ಸೊ ಅದರಲ್ಲಿ ಮೊದಲನೇದು ನೋಡೋದಾದ್ರೆ ನಿಮ್ಗೆಲ್ಲ ಗೊತ್ತಿರೋ ವಿಷಯ Xiaomi Mi 11 ಕೂಡ ಅದರಲ್ಲಿ ಮೊದಲನೇ ಫ್ಲಾಗ್ಶಿಪ್ ಫೋನ್ ಆಯ್ತು. ಸೊ ಅದು ಬಿಟ್ರೆ ಇನ್ನುಳಿದ ಫೋನ್ಗಳನ್ನು ನೋಡೋದಾದ್ರೆ iQOO7 ಅಂತ ಕೂಡ ಒಂದು ಹೊಸ ಸ್ಮಾರ್ಟ್ ಫೋನ್ ಕೂಡ ಲಾಂಚ್ ಆಗ್ತಾ ಇದೆ. ಇದರಲ್ಲೂ ಕೂಡ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 888 ಪ್ರೊಸೆಸರ್ ಅನ್ನು ನೀವು ಕಾಣಬಹುದು. ಹಾಗೆ ಮತ್ತೊಂದು ನೋಡೋದಾದ್ರೆ ವಿವೋನಿಂದ 2 ಹೊಸ ಫೋನ್ಗಳು ಲಾಂಚ್ ಆಗ್ತಾ ಇದೆ. ಇದನ್ನು ಕೂಡ ನಾನು ಹಿಂದಿನ ಸುದ್ದಿ ಸದ್ದು ಸಂಚಿಕೆಯಲ್ಲಿ ತಿಳಿಸಿದ್ದೆ. ವಿವೋನಿಂದ X60 ಮತ್ತು X60 Pro ಅನ್ನೋ ಫೋನ್ಗಳಲ್ಲಿ ಕೂಡ ನಾವು ಇನ್ಮೇಲೆ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 888 ಪ್ರೊಸೆಸರ್ ಅನ್ನು ಕಾಣಬಹುದು. ಸೊ ಇದಲ್ಲದೆ ರಿಯಲ್ಮಿನಿಂದ ಕೋಯಿ ಅನ್ನೋ ಸ್ಮಾರ್ಟ್ ಫೋನ್ ನಲ್ಲಿ ಕೂಡ ಸ್ನ್ಯಾಪ್ಡ್ರ್ಯಾಗನ್ 888 ಪ್ರೊಸೆಸರ್ ಅನ್ನು ಕಾಣ್ಬೋದು ಅಂತ ತಿಳಿಸಿದ್ದಾರೆ. ನೋಡೋಣ ಮುಂದೆ ಇನ್ನು ಯಾವ್ಯಾವ ಫೋನ್ಗಳಲ್ಲಿ ನಾವು ಈ ಪ್ರೊಸೆಸರ್ ನ ಕಾಣ್ಬೋದು ಅಂತ. ಸೊ ಇನ್ನು ನಂತರ ಸುದ್ದಿಯನ್ನು ನೋಡೋದಾದ್ರೆ ಹುವಾಯ್ನಿಂದ ಮತ್ತೊಂದು ಸ್ಮಾರ್ಟ್ ಫೋನ್ ಲಾಂಚ್ ಆಗ್ತಾ ಇದೆ. ಅದರ ಹೆಸರು ಬಂದು Huawei P50 ರೆಂಡರ್ ಅಂತ. ಸೊ ಇದರ ಫೋಟೋಸ್ ಹಾಗೂ ಸ್ಪೆಸಿಫಿಕೇಶನ್ಸ್ ಕೂಡ ಲೀಕ್ ಆಗಿದೆ. ಸೊ ಇನ್ನು ಇದರಲ್ಲಿ ಕಿರಿನ್ 9000 ಪ್ರೊಸೆಸರ್ ಅನ್ನು ಇದರಲ್ಲಿ ಕಾಣ್ಬೋದಂತೆ. ಸೊ ಆಕ್ಚುಲಿ ಇದು ಮಾರ್ಚ್ ನಲ್ಲೇ ಲಾಂಚ್ ಆಗಬೇಕಾಗಿತ್ತು, ಅಂದ್ರೆ ಮಾರ್ಚ್ 2020 ನಲ್ಲೇ ಲಾಂಚ್ ಆಗಬೇಕಾಗಿತ್ತು. ಆದ್ರೆ ಕಾರಣಾಂತರದಿಂದ ಇದು ಮುಂದಕ್ಕೆ ಬಂದಿದೆ. ಈಗ 2021 ನಲ್ಲಿ ಲಾಂಚ್ ಆಗ್ತಾ ಇದೆ ಸ್ನೇಹಿತರೆ. ಸೊ ಇನ್ನು ಇದು ಬಂದು 6.6 ಇಂಚ್ ಇರುತ್ತೆ. ಸೊ ಇದರಲ್ಲೂ ಕೂಡ ಸಾಮಾನ್ಯವಾಗಿ ನಾವು ಯಾವುದೇ ಸ್ಮಾರ್ಟ್ ಫೋನ್ ಅಲ್ಲಿ ನೋಡಿದ್ರು ಎರಡೆರಡು ವೇರಿಯಂಟ್ ಬಿಡ್ತಾನೆ ಇದ್ದಾರೆ. ಅದು ಒಂದರಲ್ಲಿ ರ್ಯಾಮ್ ಕಡಿಮೆ, ಇನ್ನೊಂದರಲ್ಲಿ ರ್ಯಾಮ್ ಜಾಸ್ತಿ ಅಥವಾ ಸ್ಟೋರೇಜ್ ಕಡಿಮೆ ಜಾಸ್ತಿ, ಹೀಗೆ ಎರಡೆರಡು ವೇರಿಯಂಟ್ಗಳನ್ನಾಗಿ ಲಾಂಚ್ ಮಾಡ್ತಾರೆ. ಅದೇ ರೀತಿ ಹುವಾಯ್ನಿಂದನೂ ಕೂಡ P40 ಮತ್ತು P40 Pro ಅನ್ನೋ 2 ಮಾಡೆಲ್ಗಳನ್ನು ಲಾಂಚ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಇನ್ನು ಇದರಲ್ಲಿ ಮತ್ತೊಂದು ವಿಶೇಷವನ್ನು ನೋಡೋದಾದ್ರೆ ಸ್ಯಾಮ್ಸಂಗ್ ಹಾಗೂ LG ಕಂಪನಿಯವರು ತನ್ನ ಸ್ಮಾರ್ಟ್ ಟಿವಿನಲ್ಲಿ ಯಾವ OLED ಡಿಸ್ಪ್ಲೇಯನ್ನು ಯೂಸ್ ಮಾಡ್ತಾರೋ ಅದೇ ಡಿಸ್ಪ್ಲೇನ ಈ ಸ್ಮಾರ್ಟ್ ಫೋನ್ನಲ್ಲಿ ಯೂಸ್ ಮಾಡ್ತಿದ್ದಾರಂತೆ. ಸೊ ಹಾಗಾಗಿ ಪಿಕ್ಚರ್ ಕ್ಲಾರಿಟಿ ಅಥವಾ ಅದರ ಡಿಸ್ಪ್ಲೇ ಕ್ಲಾರಿಟಿ ಬಂದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ಸ್ನೇಹಿತರೆ, ಇದಿಷ್ಟು ಇವತ್ತಿನ ಸುದ್ದಿಗಳು. ನಿಮಗೆ ಈ ಸುದ್ದಿಗಳು ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ, ಆಗಿಲ್ಲ ಅಂತಂದರೆ ಯಾಕೆ ಆಗ್ತಾ ಇಲ್ಲ ಮತ್ತು ಇನ್ನೇನಾದರೂ ಸೇರಿಸ್ಬೇಕಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅದರಿಂದ ನಾನು ಮುಂದೆ ಮಾಡೋ ವಿಡಿಯೋಗಳಲ್ಲಿ ಆ ತಪ್ಪನ್ನು ಸರಿ ಮಾಡಿಕೊಂಡು ನಿಮ್ಗೇನು ಇಷ್ಟ ಆಗುತ್ತೋ ಅದನ್ನೇ ನಿಮಗೆ ಕೊಡೋಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಸೊ ಹಾಗಾಗಿ ದಯವಿಟ್ಟು ಲೈಕ್ ಮಾಡಿ ಈ ವಿಡಿಯೋಗಳನ್ನ. ಹಾಗೆ ನಮ್ಮ ಚಾಲೆಂಜನ್ನು ಮರಿಬೇಡಿ. ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂತಂದರೆ ಮೇಲ್ ಕಾಣ್ತಿರೋ ಐ ಬಟನ್ನ ಕ್ಲಿಕ್ ಮಾಡಿ ಆ ವಿಡಿಯೋನ ಕೂಡ ನೀವು ನೋಡ್ಬೋದು. ಹಾಗಾಗಿ ದಯವಿಟ್ಟು ವಿಡಿಯೋಗಳನ್ನ ಆದಷ್ಟು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ಸುದ್ದಿ ಸದ್ದು ಸಂಚಿಕೆಯಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಟಾಟಾ.